ಇದೊಂದು ಸಿಲ್ಲಿ ಘಟನೆ ಅಂತ ಹೇಳಿದ್ರು ಸರ್. ಶರಣ್ ಪ್ರಕಾಶ್ ಖರೆ ಮ್ಯಾಚೂರ್ಡ್ ಪಾಲಿಟಿಷಿಯನ್. ನಾನು ಕೇಳೋದು ಒಳ್ಳೆ ಒಬ್ಬ ಮಂತ್ರಿ. ಒಮ್ಮೊಮ್ಮೆ ಈ ಹುಚ್ಚತನ ಏನಿದೆಯಲ್ರಿ ಇದು, ಅಂದರೆ ಏನೋ ತುಷ್ಟೀಕರಣ ಮುಸ್ಲಿಮರಿಗೆ ಖುಷಿ ಪಡಿಸ್ಲಾಕೆ ಹೇಳ್ತಾರಲ್ಲ, ಇದು ಎಲ್ಲಿಗೆ ಹೋಗಿ ನಿಂದಿರೋದು? ಹಂಗಾದ್ರೆ ಶರಣ್ ಪ್ರಕಾಶನ ಮನೆಯಾಗೆ ಬಾಂಬ್ ಇಟ್ಟಿದ್ರಂದ್ರೆ ಅವಾಗ ಖಂಡಿಸ್ತಿದ್ದೋ ಏನು? ಇದು ಇಟ್ ಈಸ್ ಆಲ್ಸೋ ಸಿಲ್ಲಿ, ನಾ ಸಾಯ್ಲಕತ್ತೀನಿ, ಏನು ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಇಂಥ ಇವ್ರಿಗೆ ಏನಾರೇ ಐತೆ ಸ್ವಲ್ಪರೇ ಇಂಥ ಒಬ್ಬ ಜವಾಬ್ದಾರಿ ಮಂತ್ರಿ ಸಿಲ್ಲಿ ಅನ್ನೋಂಥದ್ದು ನೋಡ್ರಿ. ಯಾರ್ದು ಸಾರ್ವಜನಿಕರ ಪ್ರಾಣ ಹೋಗ್ಯದು. ಇವ್ರ ಮನೆಗಾಗಿದ್ದರೆ, ಇವ್ರು ಯಾರು ಅಕ್ಕಂಗಿರ ಮೇಲೆ ಬಾಂಬ್ ಹಾಕಿದ್ರೆ ಅವಾಗೇನು ಸಿಲ್ಲಿನ ಹೇಳ್ತಿದ್ರ? ಅಂದರೆ ಇವ್ರು ಏನು ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಯಾವನೋ ಒಬ್ಬ ಎಮ್ ಎಲ್ ಎ ಸ್ಟೇಟ್ಮೆಂಟ್ ಕೊಟ್ಟು ಕಾಂಗ್ರೆಸ್ ನಾವು ಲೋಕಸಭಾದಾಗ ನೀವು ನಮ್ಗೆ ಓಟ್ ಹಾಕ್ಲಿಕ್ಕಂದ್ರೆ ಎಲ್ಲ ಗ್ಯಾರಂಟಿಗಳು ಕ್ಯಾನ್ಸಲ್. ಮೊನ್ನೆ ಅವ ಹೇಳಿದ್ದ ಬಾಲಕೃಷ್ಣ, ನಮ್ಮ ಮಗಡಿ ಬಾಲಕೃಷ್ಣ ಹೇಳಿದ್ದ, ಇವತ್ತು ನಾರಾಯಣ ಸ್ವಾಮಿ ಅಂತೇಳಿ ಇವತ್ತು ಹೇಳ. ಅಂದ್ರೆ ಇವರು ಇಲೆಕ್ಷನ್ ಲೋಕಸಭಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೊಟ್ಟು ತೊಗೋಬೇಕತ್ರ. ಅಂದ್ರೆ ಇವ್ರಿಗೆ ಗೊತ್ತಾಗೈತೆ 28. ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೋಕಸಭಾ BJP ಬರ್ತಾನೋ ಭಯದಿಂದ ಈ ಒಂದು ಹೇಳಿಕೆಗಳು ಕೊಡ್ಲಾಕತ್ತಾರೆ. ಅವ್ರು ಹತಾಶ ಆಗ್ತಾ ಇದ್ದಾರೆ. ನನಗನ್ನಿಸ್ತದೆ ಈ ಲೋಕಸಭೆ ಎಲೆಕ್ಷನ್ ಮುಗಿದು ಈ ಸರ್ಕಾರ ಉಳಿದಿಲ್ಲ, ದೊಡ್ಡ ದೊಡ್ಡ ಪತನ ಆಗ್ತದೆ ಸರ್ಕಾರದ. ಸಿದ್ದರಾಮಯ್ಯವ್ರ ಸರ್ಕಾರ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರ್ದಷ್ಟು ದೊಡ್ಡ ರೀತಿ ಹೀಗೂ ಉಂಟೆ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರ್, ಯಾವ MLAಗಳು ಖುಷಿ ಇಲ್ಲ. ನೀವು ಬರೀ ಗ್ಯಾರಂಟಿ 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 ಅಂತ ಹೇಳ್ತೀರಿ. ಗ್ಯಾರಂಟಿನೂ ಪೂರ್ಣ ಪ್ರಮಾಣ ಕೊಟ್ಟಿಲ್ಲ, ಮತ್ತು ಶಾಸಕರಿಗೆ ಅಭಿವೃದ್ಧಿಗೆ ಹಣ ಸಿಗ್ತಾಯಿಲ್ಲ. ಈಗ ಯಾವುದೇ ಒಬ್ಬ ವಿಧಾನಸಭಾ ಕ್ಷೇತ್ರ ತನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ರಸ್ತೆ ಆಗಬೇಕು, ನೀರಾವರಿ ಆಗಬೇಕು. ಬಜೆಟ್ನಾಗ ಕೃಷ್ಣ ಮೇಲ್ದಂಡೆ ಯೋಜನೆಗೆ ₹1 ಕೊಟ್ಟಿಲ್ಲ ರೀ. ಕೃಷ್ಣನ ಹೆಸರೇ ತೆಗೆದಿಲ್ಲ. ನೀವೇನು ಹೇಳಿದ್ರಿ? ಕೃಷ್ಣ ಮೇಲೆ ಆಣೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತದೆ ಕೂಡಲ ಸಂಗಮದಾಗ ಆಣೆ ಮಾಡಿ ಹೇಳಿದ್ರಿ. ನಿಮ್ಮ ರಾಜ್ಯಪಾಲ ವಂದನೆದಾಗೂ ಕೃಷ್ಣ ಬಗ್ಗೆ ಇದು ಇಲ್ಲ, ಬಜೆಟ್ನದಾಗೂ ನೀವು ಚರ್ಚೆ ಮಾಡಿಲ್ಲ. ಅಂದರೆ ಎಲ್ಲ ಶಾಸಕರು ನನಗನ್ನಿಸ್ತದೆ, ಇವನ್ ಸಚಿವರು ಸಹಿತ ಅಸಮಾಧಾನ ಅದಾರ. ಅವರು ಒಂದು ಅವಕಾಶ ನೋಡ್ಲಕತ್ತಾರೆ. 50ರಷ್ಟು ಸಂಖ್ಯೆ ಬೇಕಾಗುತ್ತೆ, 50 ಸೀಟ್ ಬೇಕಾಗುತ್ತೆ. ಎಲ್ಲರೂ ಹೆಂಗೆ ಬರ್ಲಿಕ್ಕೆ ಸಾಧ್ಯ? 60 ಅದು ಅಂದ್ರೆ ಏನು ಮಾಡೋದ್ರಿ? ಮಾಹಿತಿ ಇದೆ ಸರ್, ಮಾಹಿತಿ ಇದೆ ಸರ್. ಮಾಹಿತಿ ಅಂತ ಏನು ಹೇಳೋದಿಲ್ಲ. ಭಾಳ ಮಂದಿ, ಒಂದು 7-8 ಮಂದಿ ಸಚಿವರೇ ಈ ಸರ್ಕಾರ ಬಗ್ಗೆ ಭಯಂಕರ ಇದ್ರಾಗದಾರ. ಸರ್, ಈಗ ಗ್ಯಾರಂಟಿ ಒಂದು